ನಮಸ್ಕಾರ ಸ್ನೇಹಿತರೆ, ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಉಚಿತ ಭಾಗ್ಯಗಳಿಗೆ ದುಡ್ಡಿರುತ್ತೆ, ಸಂಬಳ ಕೊಡೋದಕ್ಕೆ ಮತ್ತು ಪಿಂಚಣಿ ಕೊಡೋದಕ್ಕೆ ನಿಮ್ಮ ಬಳಿ ದುಡ್ಡಿರೋದಿಲ್ವಾ? ಓಟಿಗಾಗಿ ಉಚಿತ ಯೋಜನೆಗಳನ್ನ ಮಾಡ್ತೀರಾ? ಇದನ್ನ ನಾನ್ ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟೇ ತಪರಾಕಿ ಹಾಕಿರೋದು ಆಮ್ ಆದ್ಮಿ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ಮತ್ತು ಇನ್ನಿತರ ಇಂಡಿ ಮೈತ್ರಿಕೂಟಗಳಿಗೆ. ಒಟ್ಟಾರೆ ಸುಪ್ರೀಂ ಕೋರ್ಟ್ ಉಚಿತ ಭಾಗ್ಯಗಳ ವಿರುದ್ಧವಾಗಿ ಕ್ಲಾಸ್ ತಗೋತಾ ಇದೆ. ನ್ಯಾಯಾಧೀಶರುಗಳಿಗೆ ಪಿಂಚಣಿ ಕೊಡೋಕೆ ದುಡ್ಡಿಲ್ಲ ಅನ್ನುವ ಸರ್ಕಾರಗಳಿಗೆ ಫ್ರೀ ಬೀಸು ಉಚಿತ ಭಾಗ್ಯಗಳನ್ನು ಕೊಡೋದಿಕ್ಕೆ ಎಲ್ಲಿಂದ ಬರುತ್ತೆ ದುಡ್ಡು? ಏನೂ ಕೆಲಸ ಮಾಡದವರಿಗೆ ಉಚಿತ ಭಾಗ್ಯಗಳನ್ನು ಕೊಡ್ತೀರಾ, ಕೆಲಸ ಮಾಡೋ ನ್ಯಾಯಾಧೀಶರಿಗೆ ಹಣಕಾಸಿನ ಬಿಕ್ಕಟ್ಟಿದೆ ಅಂತ ಹೇಳ್ತೀರಾ. ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ಸಹ ಈ ವಿಚಾರನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಒಂದು ತಾರ್ಕಿಕ ಅಂತ್ಯಕ್ಕೆ ಈ ಉಚಿತ ಕೊಡುಗೆಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರ ಮಾಡಿದೆ. ಮುಂಬರುವ ದಿನಗಳಲ್ಲಿ ಉಚಿತ ಭಾಗ್ಯಗಳಿಗೆ ಸಂಪೂರ್ಣವಾಗಿ ಕತ್ತರಿ ಹಾಕುವ ಸಾಧ್ಯತೆಗಳೇ ಜಾಸ್ತಿ ಇದೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಈ ಉಚಿತ ಬಸ್ಸು, ಉಚಿತ ಕರೆಂಟು, ಮಹಿಳೆಯರ ಖಾತೆಗಳಿಗೆ ಅಷ್ಟು ದುಡ್ಡು ಹಾಕ್ತಿವಿ, ಇಷ್ಟು ದುಡ್ಡು ಹಾಕ್ತಿವಿ, ಉಚಿತ ವೈದ್ಯಕೀಯ ಸೇವೆಗಳು ಅನ್ನೋ ಎಲ್ಲ ಉಚಿತ, ಖಚಿತ, ನಿಶ್ಚಿತಗಳು ಬಂದ್ ಆಗ್ತವೆ. ಇದ್ಯಾವುದು ಮುಂದುವರಿಯೋದಿಲ್ಲ ಬಹಳ ದಿನ ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ಈಗ ಕನ್ನಡಿ ಹಿಡಿದಿದೆ. ನಮಗೆ ಒಂದಂತೂ ಅರ್ಥ ಆಗ್ತಾ ಇಲ್ಲ, ಜಡ್ಜ್ಗಳಿಗೆ ಅಥವಾ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋ ವಿಚಾರ ಬಂದಾಗ ಕಾಂಗ್ರೆಸ್ ಸರ್ಕಾರಗಳ ಬಳಿ, ಆಮ್ ಆದ್ಮಿ ಪಕ್ಷದ ಬಳಿ ದುಡ್ಡೇ ಇರೋದಿಲ್ಲ. ಫ್ರೀ ಬೀಸ್ ವಿಚಾರ ಬಂದಾಗ ನಾ ಮುಂದು ತಾ ಮುಂದು ಅಂತೇಳಿ ಇಲ್ಲ ಸಲ್ಲದನ್ನ ಅನೌನ್ಸ್ ಮಾಡ್ತಾ ಇರ್ತಾರೆ, ಕೇವಲ ಓಟಿಗಾಗಿ. ಕರ್ನಾಟಕದ ಪರಿಸ್ಥಿತಿನ ಏನಾಗಿದೆ ಈಗ? ಶಕ್ತಿ ಯೋಜನೆ ಮಾಡಿ KSRTC, BMTC ಅಂತಹ ಬಸ್ನ ನಿಗಮಗಳು ಇನ್ನಿಲ್ಲದಂತೆ ಸಾಲದ ಸುಳಿಯಲ್ಲಿ ಸಿಲುಕಿದೆ. ಸಾವಿರಾರು ಕೋಟಿ ರೂಪಾಯಿ ಸಾಲ ತಗೊಳ್ಳಿ ಅಂತ ಸರ್ಕಾರನೇ ಹೇಳ್ತಾ ಇದೆ. ಅದನ್ನ ವಾಪಸ್ ಕಟ್ಟೋರು ಯಾರು? ಕೈಲಾಗದ ಮೇಲೆ ಅಧಿಕಾರಕ್ಕೆ ಬರೋ ಒಂದೇ ಒಂದು ಉದ್ದೇಶದಿಂದ ಉಚಿತ ಯೋಜನೆಗಳನ್ನ ಘೋಷಣೆ ಮಾಡಿ ರಾಜ್ಯದ ಜನರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ. ಇದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹೀನಾಯ ಹಿನ್ನಡೆಯಾಗ್ತಾ ಇದೆ. ಇದನ್ನೆಲ್ಲ ಕಾಂಗ್ರೆಸ್ನ ಸಚಿವರುಗಳೇ ಒಪ್ಕೊಂಡಾಗಿದೆ ಡೈರೆಕ್ಟ್ ಆಗಿ. ఢಿಲ್ಲಿನಲ್ಲಿ ಆಮ್ ಆದ್ಮಿ ಪಕ್ಷ ಇನ್ನೂ ಒಂದ್ ಹೆಜ್ಜೆ ಮುಂದೋಗಿದೆ ಈ ವಿಚಾರದಲ್ಲಿ. ಎಲೆಕ್ಷನ್ ನಡೀತಾ ಇದೆ. ಫೆಬ್ರವರಿ 5ನೇ ತಾರೀಕು, 8ನೇ ತಾರೀಕು ರಿಸಲ್ಟ್ ಇದೆ. ಕಂಡಲ್ಲೆಲ್ಲ ಪೋಸ್ಟ್ ಗಳನ್ನ ಹಾಕ್ಬಿಟ್ಟಿದ್ದಾರೆ ಆಮ್ ಆದ್ಮಿ ಪಾರ್ಟಿಯವರು. ನಮ್ಮ ಸರ್ಕಾರ ಏನಾದ್ರೂ ಈ ಬಾರಿ ಅಸ್ತಿತ್ವಕ್ಕೆ ಬಂದ್ರೆ ಮಹಿಳೆಯರ ಅಕೌಂಟ್ಗೆ 2100 ರೂಪಾಯಿ ದುಡ್ಡು ಹಾಕಲಾಗುವುದು ಅಂತ. ಮೌಲ್ವಿಗಳಿಗೆ 2013ರಿಂದ 18,000 ರೂಪಾಯಿ ಪ್ರತಿ ತಿಂಗಳು ಸಂಬಳ ಕೊಡಲಾಗ್ತಾ ಇದೆ. ಇಷ್ಟು ದಿವಸ ಇಲ್ಲದೆ ಇರುವಂತಹ ಹಿಂದೂ ಪ್ರೇಮ ಈಗ ಕೇಜ್ರಿವಾಲ್ರಿಗೆ ಬಂದ್ಬಿಟ್ಟಿದೆ. ಹಿಂದೂಗಳಲ್ಲಿ ಪೂಜಾರಿಗಳಿಗೆ, ಸಿಖ್ ಧರ್ಮದಲ್ಲಿ ಬರುವ ಗ್ರಂಥಿಗಳಿಗೆ ತಿಂಗಳಿಗೆ 18,000 ರೂಪಾಯಿ ದುಡ್ಡು ಕೊಡ್ತಾರಂತೆ. ನೋಡಿ, ಆಮ್ ಆದ್ಮಿ ಪಕ್ಷ ಮತ್ತೆ ಡೆಲ್ಲಿನಲ್ಲಿ ಸರ್ಕಾರ ರಚನೆ ಮಾಡಿದ್ರೆ ಅಂದ್ರೆ ಇಷ್ಟು ದಿವಸ ಹಿಂದೂಗಳ ಮುಖಕ್ಕೆ ಧೂಳರಚಿದ್ದಾಯ್ತು, ಮತ್ತೊಂದು ಉಂಡೆ ನಾಮ ಹಾಕೋದಿಕ್ಕೆ ತಯಾರಾಗಿದ್ದಾರೆ. ಕೇಜ್ರಿವಾಲ್ರು ಎಂತಹ ಕಪಟ ವ್ಯಕ್ತಿ ಅಂದ್ರೆ, ಮೌಲ್ವಿಗಳಿಗೇನು 18,000 ರೂಪಾಯಿ ಸುಮಾರು ವರ್ಷಗಳಿಂದ ಸ್ಯಾಲರಿ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು. ಅದು ಕಳೆದ 19 ತಿಂಗಳಿಂದ ಆ ಸ್ಯಾಲರಿನ ಕೊಟ್ಟೇ ಇಲ್ಲ. ಇಂತಹ ವ್ಯಕ್ತಿ ಕೇಜ್ರಿವಾಲ್ ಈಗ ಮತ್ತೆ ಸರ್ಕಾರ ತರಬೇಕಂತೆ, ಹಿಂದೂಗಳಿಗೆ 18,000 ರೂಪಾಯಿ ಪೂಜಾರಿಗಳಿಗೆ ಸ್ಯಾಲರಿ ಕೊಡ್ತಾರಂತೆ. ಇದನ್ನ ದಿಲ್ಲಿ ಜನ ನಂಬಬೇಕಾ? ಪ್ರತಿಯೊಂದು ವಿಚಾರಕ್ಕೂ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಆಮ್ ಆದ್ಮಿ ಪಕ್ಷ. ನಮಗೆ ಆ ಅಭಿವೃದ್ಧಿ ಕಾರ್ಯ ಮಾಡೋದಿಕ್ಕೆ ಫಂಡ್ ಇಲ್ಲ, ಈ ಅಭಿವೃದ್ಧಿ ಕಾರ್ಯ ಮಾಡೋದಿಕ್ಕೆ ಫಂಡ್ ಇಲ್ಲ, ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ ಅಂತ ಭರವಸೆ ಕೊಡೋದಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಲ್ವಾ? ಅಂದ್ರೆ ಇವ್ರ ಅಜೆಂಡಾ ಒಂದೇ, ಸುಳ್ಳೇಳಾದ್ರೂ ಏನಾದ್ರೂ ಮಾಡಿ ಅಧಿಕಾರಕ್ಕೆ ಬಂದ್ ಬಿಡ್ಬೇಕು. ಅದಾದ್ಮೇಲೆ ಆ ಟರ್ಮ್ಸ್, ಈ ಕಂಡೀಷನ್ಸ್ ಅಂತ ಹಾಕಿ ಮತ್ತೆ ಜನರ ತಲೆಯ ಮೇಲೆ ಚಪ್ಪಡಿ ಕಲ್ಲೆಳೆಯೋದು. ಪಂಚ ಗ್ಯಾರಂಟಿ ಅಂತೇಳಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ್ರು ಕಾಂಗ್ರೆಸ್ನವರು. ಅದಾದ ನಂತರ ರೆಸ್ಟ್ರಿಕ್ಷನ್ ಹಾಕೋದಕ್ಕೆ ಶುರು ಮಾಡಿದ್ರು. ಇನ್ನು BPL ಕಾರ್ಡ್ ಬಳಕೆದಾರರ ಸಂಖ್ಯೆನೇ ಕಡಿಮೆ ಮಾಡ್ತಾ ಇದೆ ಕಾಂಗ್ರೆಸ್. ಕೈಲಾಗದ ಮೇಲೆ ಅಧಿಕಾರಕ್ಕೆ ಬರುವ ಒಂದೇ ಒಂದು ಟಾರ್ಗೆಟ್ ಇಟ್ಕೊಂಡು ಸುಳ್ಳು ಭರವಸೆಗಳನ್ನು ಕೊಡೋದಾ? ಭರವಸೆ ಕೊಡುವಾಗ ಇಲ್ಲದೆ ಇರತಕ್ಕಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಧಿಕಾರಕ್ಕೆ ಬಂದಾದ್ಮೇಲೆ ಅವುಗಳನ್ನು ಪೂರೈಕೆ ಮಾಡುವಾಗ ದಿಢೀರಂತ ಉದ್ಭವ ಆಗೋದು ಯಾಕೆ? ಅಂದ್ರೆ ಸ್ಪಷ್ಟ, ರಣರಂಗದಲ್ಲಿ ಬಿಜೆಪಿ ವಿರುದ್ಧ ಹೋರಾಟ ಮಾಡಿ ಗೆಲುವು ಪಡೆಯೋದು ಅಸಾಧ್ಯ. ಹಾಗಾಗಿ ಈ ಉಚಿತ ಭಾಗ್ಯ ಅನ್ನುವ ಫ್ಯಾನ್ಸಿ ಯೋಜನೆಗಳನ್ನ ತರುವ ಮೂಲಕ ಕಾಂಗ್ರೆಸ್ ಜನರ ದಾರಿಯನ್ನು ತಪ್ಪಿಸೋದಲ್ಲದೆ ರಾಜ್ಯನ ಸಾಲದ ಕೂಪದಲ್ಲಿ ತಳ್ಳಿದೆ. ಈ ಉಚಿತ ಮತ್ತು ಬಿಟ್ಟಿ ಭಾಗ್ಯಗಳ ಕಲ್ಚರ್ ಎಷ್ಟು ಮಾರಕ ಅಂದ್ರೆ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋ ಮಾತಿದೆ. ಈಗ ಸರ್ಕಾರಗಳು ತಿನ್ನಿಸ್ತಾ ಇರೋ ತುಪ್ಪ ನಿಮಗೆ ಸ್ವಾದ ಕೊಡ್ಬೋದು, ಮುಂದೆ ರೋಡ್ ಆಗ್ಲಿಲ್ಲ, ಹಾಸ್ಪಿಟಲ್ ಆಗ್ಲಿಲ್ಲ, ಶಾಲಾ ಕಾಲೇಜುಗಳನ್ನು ಕಟ್ಟಿಲ್ಲ, ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ ಅಂತ ಮುಂದೆ ನೀವೇನಾದ್ರೂ ಕೇಳೋಕ್ ಹೋದ್ರೆ ಇದೇ ಪೊಲಿಟಿಕಲ್ ಪಾರ್ಟಿಯವರು ಏನ್ ಹೇಳ್ಬಹುದು?
ನಿಮ್ಮ ಅಕೌಂಟ್ಗೆ ಹಾಕ್ಲಿಲ್ವಾ 1800 ರೂಪಾಯಿ, ಹಾಕ್ಲಿಲ್ವಾ ಅಕೌಂಟ್ಗೆ 2100 ರೂಪಾಯಿ, ಉಚಿತವಾಗಿ ನಿಮ್ಮನ್ನ ಬಸ್ ನಲ್ಲಿ ಓಡಾಡಿಸ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು ಮಾಡಬಹುದು. ಹಾಗೇನು ಉತ್ತರ ಕೊಡ್ತೀರಾ ನೀವು? ಹಾಗಾಗಿ ವೋಟ್ ಹಾಕುವ ಮುಂಚೆ ಇಂತಹ ತಾತ್ಕಾಲಿಕ ಸೌಲಭ್ಯಗಳಿಗೋಸ್ಕರ ಜನ ಮಾರು ಹೋಗ್ಬಾರ್ದು. ಫ್ರೀ ಬೀಸ್ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಇರುವ ಹಿಮಾಚಲದ ಆರ್ಥಿಕ ಪರಿಸ್ಥಿತಿ ಹಳ್ಳ ಹಿಡಿದೋಗಿದೆ. ಅಲ್ಲಿಗೆ ಯಾಕೆ ಹೋಗ್ತೀರಾ? ನಮ್ಮ ಕರ್ನಾಟಕದ ಸ್ಥಿತಿನೇ ನೋಡಿ. ಈಗ ನಾವು ನಮ್ಮ ಮನೆಗೆ ಉಚಿತ ಕರೆಂಟ್ ಸಿಗ್ತಾ ಇದೆ, ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಮಾಸಾಶಯ ಬರ್ತಾ ಇದೆ, ಉಚಿತವಾಗಿ ಬಸ್ ನಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಖುಷಿ ಪಡಬಹುದು, ಸಂತೋಷ ಪಡಬಹುದು. ಇದರ ನೆಗೆಟಿವ್ ಇಂಪ್ಯಾಕ್ಟ್ಸ್ ನ ಮುಂದಿನ ದಿನಗಳಲ್ಲಿ ನಮ್ಮ ಜನರೇಷನ್ ಅವರೇ ಅನುಭವಿಸಬೇಕಾಗತ್ತೆ. ಹೆಂಗಾಗಿದೆಯಪ್ಪ ಅಂದ್ರೆ, ನೀನು 1800 ರೂಪಾಯಿ ಕೊಟ್ರೆ ನಾನು 1900 ರೂಪಾಯಿ ಕೊಡ್ತೀನಿ. ನೀನು ಉಚಿತ ವೈದ್ಯಕೀಯ ಸೌಕರ್ಯಕ್ಕೆ 25 ಲಕ್ಷ ರೂಪಾಯಿ ಲಿಮಿಟ್ ನ ಹಾಕಿದ್ರೆ ನಾನು ಯಾವುದೇ ಲಿಮಿಟ್ ಇಲ್ಲದೆ ಉಚಿತ ವೈದ್ಯಕೀಯ ಸೌಕರ್ಯ ಕೊಡ್ತೀನಿ ಅಂತೆಲ್ಲ ಪೈಪೋಟಿಗಿಳಿದವರಂತೆ ಉಚಿತ ಭಾಗ್ಯಗಳನ್ನು ಘೋಷಣೆ ಮಾಡ್ತಾರೆ ಪ್ರತಿಪಕ್ಷದವರು, ನಾ ಮುಂದು ತಾ ಮುಂದು ಅಂತ. ಸುಮಾರು 11-12 ವರ್ಷಗಳ ಹಿಂದೆ ಈ ಉಚಿತ ಭಾಗ್ಯ, ಬಿಟ್ಟಿ ಭಾಗ್ಯಗಳ ಕಲ್ಚರ್ ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಆಮ್ ಆದ್ಮಿ ಪಕ್ಷ ದಿಲ್ಲಿಯ ಎಲೆಕ್ಷನ್ ನಲ್ಲಿ. ಅದಾದ ನಂತರ ಇದೇ ಫಾರ್ಮುಲಾನ ಕಾಂಗ್ರೆಸ್ ಸಹ ಅಳವಡಿಸಿಕೊಳ್ತು. ತೆಲಂಗಾಣದಲ್ಲಿ ಮತ್ತು ಕರ್ನಾಟಕದಲ್ಲಿ ಸಕ್ಸಸ್ ಸಹ ಆಯ್ತು. ಅರವಿಂದ್ ಕೇಜ್ರಿವಾಲ್ ಘೋಷಣೆ ಮಾಡಿರೋದೇನು? ಹಿರಿಯ ನಾಗರಿಕರಿಗೆ 2500 ರೂಪಾಯಿ ಪೆನ್ಷನ್ ಕೊಡ್ತೀನಿ ತಿಂಗಳ, ಆಟೋದವರಿಗೆ 10 ಲಕ್ಷದವರೆಗೂ ಇನ್ಶೂರೆನ್ಸು, ಮಗಳ ಮದುವೆಯಲ್ಲಿ 2 ಲಕ್ಷದವರೆಗೂ ಖರ್ಚನ್ನ ವಹಿಸಿಕೊಳ್ತೇವೆ, ಮಹಿಳಾ ಸಮ್ಮಾನ್ ಅನ್ನೋ ಯೋಜನೆ ಹೆಸರಿನಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 2100 ರೂಪಾಯಿ ಅಕೌಂಟಿಗೆ ಹಾಕ್ತೇವೆ, ಇನ್ನು ಪೂಜಾರಿಗಳಿಗೆ ಮತ್ತು ಗ್ರಂಥಿಗಳಿಗೆ ಪ್ರತಿ ತಿಂಗಳು 18,000 ರೂಪಾಯಿ ಹಾಕ್ತೀವಿ ಅನ್ನೋ ಸಾಲು ಸಾಲು ಭರವಸೆಗಳ ಆಸೆ ತೋರಿಸ್ತಾ ಇದೆ ಆಮ್ ಆದ್ಮಿ ಪಕ್ಷ. ಇವರು ಡೆಲ್ಲಿನ ಕೇಂದ್ರಾಡಳಿತ ಪ್ರದೇಶ ಅನ್ಕೊಂಡ್ಬಿಟ್ಟಿದಾರ, ರಾಜ್ಯ ಅನ್ಕೊಂಡ್ಬಿಟ್ಟಿದಾರ. ಎಲ್ಲಿಂದ ವ್ಯವಸ್ಥೆ ಮಾಡ್ತಾರೆ ಇಷ್ಟೊಂದು ದುಡ್ಡನ್ನ? ಅದಕ್ಕೆ ಹೇಳಿರೋದು ಸುಪ್ರೀಂ ಕೋರ್ಟ್, ನ್ಯಾಯಾಧೀಶರಿಗೆ ಪಿಂಚಣಿ ಕೊಡೋದಕ್ಕೆ ನಿಮ್ಮ ಸರ್ಕಾರಗಳ ಬಳಿ ದುಡ್ಡಿರೋದಿಲ್ಲ, ಉಚಿತ ಸೌಕರ್ಯಗಳಿಗೆ ದುಡ್ಡು ಅದೆಂಗೆ ಬಂದ್ಬಿಡುತ್ತೆ? ಸ್ಪಷ್ಟ. ಇವೆಲ್ಲ ಚುನಾವಣಾ ವಾದಗಳು. ಗೆದ್ದು ಬಂದ್ಮೇಲೆ ಮತ್ತದೇ ಪಲ್ಟಿ ಹೊಡಿತಾರೆ, ಟರ್ಮ್ಸ್ ಕಂಡೀಷನ್ಸ್ ಹಾಕ್ತಾರೆ, ಜನರ ಮುಖಕ್ಕೆ ಮಂಕು ಬೂದಿ ಎರಚ್ತಾರೆ. ಇಲ್ಲ ಸಾಲ ಸೂಲ ಮಾಡಿ ಆದ್ರೂ ವ್ಯವಸ್ಥೆ ಮಾಡಬಹುದು, ರಾಜ್ಯದ ಜನರ ಕೈಗೆ ಚಿಪ್ಪು ಕೊಟ್ಟು ಇವರು ಮಾತ್ರ ಆರಾಮಾಗಿ ಅಧಿಕಾರ ಅನುಭವಿಸ್ತಾರೆ. ಇಷ್ಟೇ ನೋಡಿ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರಗಳು ಮಾಡ್ತಾ ಬಂದಿರೋದು. ತಗೊಳ್ಳಿ, ಬಾಚ್ಕೊಳ್ಳಿ, ಏನ್ ಬೇಕು ಎಲ್ಲಾ ಫ್ರೀ, ಎಲ್ಲಾ ಫ್ರೀ, ಆದ್ರೆ ನಿಮ್ಮ ವೋಟ್ ಮಾತ್ರ ನಮಗೇ ಕೊಡಿ ಅನ್ನುವಂತಹ ದಂಧೆ ನಡೀತಾ ಇದೆ ನೋಡಿ. ಈಗ ಮೊದಲೆಲ್ಲ ಏನ್ ಹೇಳ್ತಾ ಇದ್ರು? ಉಚಿತ ವಿದ್ಯುತ್ ಕೊಡ್ತೀವಿ, ಉಚಿತ ಕುಡಿಯುವ ನೀರು ಕೊಡ್ತೀವಿ, ಬಸ್ ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿ ಅಂತ ಇದ್ರು. ಈಗ ಡೈರೆಕ್ಟ್ ಆಗಿ ನಿಮ್ಮ ಜೇಬಿಗೆ ದುಡ್ಡು ಹಾಕ್ತಿವಿ, ನಿಮ್ಮ ವೋಟ್ ಅನ್ನ ನಮಗೆ ಕೊಟ್ಬಿಡಿ. ಸ್ನೇಹಿತರೆ, ಇದನ್ನ ನೀವು ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಡೆಲ್ಲಿನಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೂ ಬರೋದಕ್ಕೂ ಮುಂಚೆ, ಅಷ್ಟೇ ಯಾಕೆ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರದ ಕೆಲವು ವರ್ಷ ಡೆಲ್ಲಿನಲ್ಲಿ ಬಜೆಟ್ ಸರ್ಪ್ಲಸ್ ಇತ್ತು. ಆದ್ರೆ ಈಗೇನಾಗಿದೆ? ಕೋತಾ ಡೆಫಿಸಿಟ್ ಬಜೆಟ್ ಮಂಡನೆ ಮಾಡಿಸ್ತಾ ಇದ್ದಾರೆ. 5,000 ಕೋಟಿಗೂ ಹೆಚ್ಚು ಆದಾಯ ಕೋತಾ ಇದೆ. ನೀವೇ ಹೇಳಿ, ಫ್ರೀ ಬಿಯಿಂದ ಜನರ ಜೀವನ ಮಟ್ಟ ಸುಧಾರಣೆ ಮಾಡೋದಕ್ಕೆ ಸಾಧ್ಯನಾ? ಈ ವಿಚಾರ ಎಷ್ಟು ಸೂಕ್ಷ್ಮ ಇದೆ ಅಂದ್ರೆ, ಅಧಿಕಾರ ಅಂತೂ ಎಲ್ರಿಗೂ ಬೇಕು, ಬೆಕ್ಕಿನ ಕುತ್ತಿಗೆಗೆ ಗಂಟೆ ಕಟ್ಟೋರು ಯಾರು? ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಫೀಲ್ಡ್ ಇಳಿದು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷಕ್ಕೆ ಚಾಟಿ ಬೀಸ್ತಾ ಇದೆ. ಇದರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.